ಹಾಯ್, ಎಲ್ಲರಿಗೂ ನಮಸ್ಕಾರ. ಸಿನಿಮಾಗಳ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ವಿನಯ್ ರಾಜ್ಕುಮಾರ್ ಅವರು ಸದ್ಯಕ್ಕೆ ಗ್ರಾಮಾಯಣ ಮತ್ತು ಸಿಟಿಲೈಟ್ಸ್ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ. ಗ್ರಾಮಾಯಣ ಚಿತ್ರವನ್ನು ದೇವನೂರು ಚಂದ್ರು ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಚಿತ್ರದಲ್ಲಿ ಅಚ್ಯುತ್ ಕುಮಾರ್, ಗೋಪಾಲಕೃಷ್ಣ ದೇಶಪಾಂಡೆ, ಅರುಣ್ ಸಾಗರ್, ನಿರೂಪಕಿ ಅಪರ್ಣಾ ಅವರು ಅಭಿನಯಿಸ್ತಾ ಇದ್ದಾರೆ. ಇನ್ನು ಸ್ಯಾಂಡಲ್ವುಡ್ ಸಲಗ ವಿಜಯ್ ಕುಮಾರ್ ಅವರ ನಿರ್ದೇಶನದ ಸಿಟಿಲೈಟ್ಸ್ ಚಿತ್ರದಲ್ಲಿ ವಿನಯ್ ರಾಜ್ಕುಮಾರ್ ಅವರು ನಾಯಕನಾಗಿ ಅಭಿನಯಿಸ್ತಾ ಇದ್ದಾರೆ. ವಿಜಯ್ ಅವರ ಪುತ್ರಿ ಮೋನಿಶಾ ಅವರು ಚಿತ್ರದ ನಾಯಕಿಯಾಗಿ ಮೊಟ್ಟಮೊದಲ ಬಾರಿಗೆ ಬಣ್ಣ ಹಚ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ವಿನಯ್ ರಾಜ್ಕುಮಾರ್ ಅವರು ಇನ್ನೊಂದು ಸಿನಿಮಾಗೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಚಿತ್ರವನ್ನು ವರ್ಮಾ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರವು ಕಂಪ್ಲೀಟ್ ಕಮರ್ಷಿಯಲ್ ಆಗಿದ್ದು, ಚಿತ್ರ ಸದ್ಯಕ್ಕೆ ಪ್ರೀ ಪ್ರಮೋಷನ್ ಹಂತದಲ್ಲಿದೆ. ಅಪ್ಪು ಸರ್ಗೆ ಕಥೆಯನ್ನು ಮಾಡಿದ್ದ ನಿರ್ದೇಶಕ ದಿನಕರ್ ತುಗ್ದೀಪ್ ಅವರು. ಹೌದು, ಜೊತೆಯಲ್ಲಿ ನವಗ್ರಹ, ಸಾರಥಿ ಸಿನಿಮಾಗಳನ್ನು ಸ್ಯಾಂಡಲ್ವುಡ್ಗೆ ಕೊಟ್ಟಂತಹ ದಿನಕರ್ ತುಗ್ದೀಪ್ ಅವರು ಅಪ್ಪು ಸರ್ಗೆ ಸಿನಿಮಾ ಮಾಡಬೇಕಿತ್ತು. ಕಥೆ, ಸಂಭಾಷಣೆ ಎಲ್ಲವೂ ಕೂಡ ರೆಡಿಯಿತ್ತು. 2022 ಜನವರಿ ಅಥವಾ ಫೆಬ್ರವರಿಯಲ್ಲಿ ಚಿತ್ರಕ್ಕೆ ಸೆಟ್ ಹಾಕೋದಕ್ಕೆ ನಿರ್ಧರಿಸಲಾಗಿತ್ತು. ಇದು ಒಂದು ಕಂಪ್ಲೀಟ್ ಕಮರ್ಷಿಯಲ್ ಸಿನಿಮಾ ಆಗಿತ್ತು. ಅಪ್ಪು ಸರ್ ಅವರು ಈ ಸಿನಿಮಾದ ಕಥೆಯನ್ನು ತುಂಬಾ ಮೆಚ್ಚಿಕೊಂಡಿದ್ದರು. ಆದರೆ ಅವರ ಜೊತೆ ಸಿನಿಮಾ ಮಾಡುವ ಅದೃಷ್ಟ ತನಗಿಲ್ಲ ಎಂದು ದಿನಕರ್ ತುಗ್ದೀಪ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಮುಂದೆ ಈ ಕಥೆಯನ್ನು ಸಿನಿಮಾ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ರಾಮ್ ಚರಣ್ ಅಭಿನಯದ ಗೇಮ್ ಚೇಂಜರ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಇದೇ ಜನವರಿ 10ರಂದು ಬಿಡುಗಡೆ ಆಗ್ತಾ ಇದೆ. ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಕೂಡ ನಡೆದಿದೆ. ಆಂಧ್ರದ ಡಿ.ಸಿ.ಎಂ ಆಗಿರುವ ನಟ ಪವನ್ ಕಲ್ಯಾಣ್ ಅವರು ಮೇನ್ ಗೆಸ್ಟ್ ಆಗಿ ಭಾಗವಹಿಸಿ ಚಿತ್ರಕ್ಕೆ ಶುಭವನ್ನು ಕೋರಿದ್ದಾರೆ. ಶಂಕರ್ ನಿರ್ದೇಶನದ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಭಾರೀ ನಿರೀಕ್ಷೆಯನ್ನು ಹುಟ್ಟಾಕಿದೆ. ಹಾಗೆಯೇ ರಾಮ್ ಚರಣ್ ಅವರ ಹೆಸರಿನ ಅರ್ಥವನ್ನು ಪವನ್ ಕಲ್ಯಾಣ್ ಅವರು ವಿವರಿಸಿದ್ದಾರೆ. ನಮ್ಮ ಮನೆ ದೇವರು ಹನುಮಂತ, ಹಾಗಾಗಿ ರಾಮನ ಚರಣಗಳಲ್ಲಿ ಇರುವವನು ಹನುಮಂತ, ಅದಕ್ಕಾಗಿಯೇ ರಾಮ್ ಚರಣ್ ಅಂತ ಹೆಸರನ್ನು ಇಡಲಾಯಿತು ಅಂತ ತಿಳಿಸಿದ್ದಾರೆ. 2025 ವರ್ಷದಲ್ಲಿ ಪ್ರಜ್ವಲ್ ದೇವರಾಜ್ ಅವರ 6 ಸಿನಿಮಾಗಳು. ಹೌದು, ಪ್ರಜ್ವಲ್ ದೇವರಾಜ್ ಅವರ ಹಲವು ಸಿನಿಮಾಗಳು ಈ ವರ್ಷ ಬಿಡುಗಡೆಗೆ ಸಿದ್ಧವಾಗಿದೆ. ಕರಾವಳಿ, ಗಣ, ಜಾದರ, ಮಾಫಿಯಾ, ಚೀತಾ ಹಾಗೂ ರಾಕ್ಷಸ ಸಿನಿಮಾಗಳು ಈ ವರ್ಷ ಬಿಡುಗಡೆಯಾಗುವ ನಿರೀಕ್ಷೆ ಇದೆ. ಈ ಪೈಕಿ ಕರಾವಳಿ ಸಿನಿಮಾ ಮಾರ್ಚ್ನಲ್ಲಿ ತೆರೆಗೆ ಬಂದರೆ, ಹಾರರ್ ಥ್ರಿಲ್ಲರ್ ಸಿನಿಮಾ ಆಗಿರುವ ರಾಕ್ಷಸ ಶಿವರಾತ್ರಿ ಹಬ್ಬಕ್ಕೆ ಬಿಡುಗಡೆಯಾಗಲಿದೆ. ಡಾಕು ಮಹಾರಾಜ್ ಟ್ರೈಲರ್ ಬಿಡುಗಡೆ. ತೆಲುಗಿನ ನಂದಮೂರಿ ಬಾಲಕೃಷ್ಣ ಅವರು ಅಭಿನಯಿಸಿರುವ ಡಾಕು ಮಹಾರಾಜ್ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಡಾಕು ಮಹಾರಾಜ್ ಇದೇ ಜನವರಿ 12ರಂದು ಬಿಡುಗಡೆ ಆಗ್ತಾ ಇದ್ದು, ಕೆ.ಎಸ್. ರವೀಂದ್ರ ಅವರು ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದಾರೆ. ಎಸ್. ತಮನ್ ಅವರು ಸಂಗೀತವನ್ನು ನೀಡಿದ್ದಾರೆ.